ಅಗ್ರಹಾರದಲ್ಲಿ ರನ್ಯಾ ರಾವ್ ಬಾಯ್ ಫ್ರೆಂಡ್ ಕಿರಿಕ್ ಸಹ ಕೈದಿಗಳು ಮತ್ತು ಜೈಲಾಧಿಕಾರಿಗಳಿಗೆ ಈ ತರುಣ್ ತಲೆನೋವಾಗಿದ್ದಾನೆ. ಕುಂತ್ರು ನಿಂತ್ರು ಮಲಗಿದ್ರು ಎಲ್ಲದಕ್ಕೂ ತಕರಾರು ತೆಗಿತಾನೆ, ಕಾದಾಟ ತೆಗಿತಾನೆ. ತರುಣ್ ಕಾಟಕ್ಕೆ ಬೇಸತ್ತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ರನ್ಯಾ ಬಾಯ್ ಫ್ರೆಂಡ್ ತರುಣ್ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ನಡೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ತರುಣ್ ರಂಪಾಟದ ಎಕ್ಸ್ಕ್ಲೂಸಿವ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ A1 ಆರೋಪಿಯಾಗಿರುವಂತಹ ತರುಣ್ 30 ಕೆಜಿಗೂ ಅಧಿಕ ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಹೊತ್ತಿರುವಂತಹ ಈ ತರುಣ್ ಜೈಲಿನಲ್ಲಿ ರಂಪಾಟ ಮಾಡ್ತಿದ್ದಾನೆ. ಊಟ ನಿದ್ದೆ ಪ್ರತಿ ವಿಚಾರಕ್ಕೂ ಜೈಲಿನಲ್ಲಿ ತರುಣ್ ಕಿರಿಕ್ ಮಾಡ್ತಿದ್ದಾನೆ. ಅಧಿಕಾರಿಗಳು ಏನೇ ಮಾಡಿದ್ರು ಒಂದೊಂದು ರೂಲ್ಸ್ ಬಗ್ಗೆ ಹೇಳಿ ಕಿರಿಕ್ ತೆಗೆದಿದ್ದಾನೆ. ಅಧಿಕಾರಿಗಳ ವಿರುದ್ಧ ಕೈದಿಗಳನ್ನೇ ಎತ್ತಿ ಕಟ್ಟಿ ಜಗಳ ಮಾಡಿಸ್ತಾ ಇದ್ದಾನೆ ಈ ಕಿಲಾಡಿ. ತರುಣ್ ಕಾಟಕ್ಕೆ ಬೇಸತ್ತು ಈತನನ್ನ ಜೈಲಿನಿಂದ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ರನ್ಯಾ ಬಾಯ್ ಫ್ರೆಂಡ್ ತರುಣ್ ಕಿರಿಕು ಜೈಲಿನಲ್ಲಿ ಸಿಕ್ಕಾಪಟ್ಟೆ ಆಗಿದ್ದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕೋದಕ್ಕೆ ಈಗ ಜೈಲಾಧಿಕಾರಿಗಳು ಪ್ಲಾನ್ ಮಾಡುವಷ್ಟರ ಮಟ್ಟಿಗೆ ಈ ರಂಪಾಟ ಮಾಡಿದ್ದಾನೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಏನು DRI ಅಧಿಕಾರಿಗಳಿಗೆ ಸಿಕ್ಕಾಕೊಂಡಿದ್ಲು, ಅದಾದ ಬಳಿಕ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಸದ್ಯ ಆರೋಪಿಗಳು ಎಲ್ಲರೂ ಕೂಡ ಪರಪ್ಪನಗರ ಜೈಲಿನಲ್ಲಿದ್ದಾರಲ್ಲ. ಈ ಪೈಕಿ A1 ಆರೋಪಿ ಆಗಿರುವಂತಹ ತರುಣ್ ಕೊಂಡಾರ ಏನಿದ್ದಾನೆ, ಈತ ರನ್ಯಾ ರಾವ್ ಬಾಯ್ ಫ್ರೆಂಡ್. ಈತ ಈ ಪ್ರಕರಣದ A1 ಆರೋಪಿ. 30 ಕೆಜಿಗೂ ಅಧಿಕ ಚಿನ್ನ ಸ್ಮಗ್ಲಿಂಗ್ ಮಾಡಿರುವಂತಹ ಒಂದು ಆರೋಪ ಈತನ ಮೇಲಿದೆ. ಸದ್ಯಕ್ಕೆ ಈಗ ಈತ ಪರಪ್ಪನಗರ ಜೈಲಿನಲ್ಲಿದ್ದಾನೆ. ಈತ ಪ್ರತಿನಿತ್ಯವೂ ಕೂಡ ಇಲ್ಲ ಸಲ್ಲದ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡ್ಕೊಳ್ಳುವಂಥದ್ದು, ಸಹ ಕೈದಿಗಳ ಜೊತೆ ಕಿರಿಕ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಆ ಜೈಲಿನಲ್ಲಿ ಯಾರೇ ಇದೀಗ ಒಂದಷ್ಟು ಜನರಿಗೆ ನ್ಯಾಯಾಲಯದಿಂದ ಮನೆ ಊಟ ಸಿಗೋದಕ್ಕೆ ಒಂದಷ್ಟು ಅರ್ಜಿಯನ್ನ ಹಾಕೊಂಡು ಕೋರ್ಟ್ ಅನುಮತಿ ಮೇರೆಗೆ ಏನೊಂದು ಅವ್ರಿಗೆ ಅನುಮತಿ ಸಿಕ್ಕಿರುತ್ತೆ, ಅದನ್ನು ಕೂಡ ಪ್ರಶ್ನೆ ಮಾಡುವಂಥದ್ದು. ಅವರಿಗೆ ಕೊಡ್ತೀರಾ, ನಮ್ಗೆ ಯಾಕೆ ಕೊಡಲ್ಲ ಅಂತೇಳಿ ಈ ರೀತಿಯಾದಂತಹ ಒಂದಷ್ಟು ರಂಪಾಟವನ್ನ ಮಾಡುವಂಥದ್ದು. ಜೊತೆಗೆ ಕೈದಿಗಳಿಗೆ ಆ ಒಂದು ಪರಪ್ಪನಗರ ಜೈಲಿನಲ್ಲಿ ಪ್ರೊಟೆಸ್ಟ್ ಮಾಡುವಂತೆ ಪ್ರೇರೇಪಿಸುವುದು, ಈ ರೀತಿಯಾದಂತಹ ಒಂದಷ್ಟು ಚಟುವಟಿಕೆಗಳಲ್ಲಿ ಸದಾಕಾಲ ಈತ ತೊಡಕೊಂತಾ ಇದ್ದಾನೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಈ ತರುಣ್ ಕೊಂಡಾರನನ್ನ ಆ ಒಂದು ಪರಪ್ಪನಗರ ಜೈಲಿನಿಂದ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡುವಂಥದ್ದು. ಇನ್ನೇನು ಈ ಸೋಮವಾರ ಅಥವಾ ಮಂಗಳವಾರದ ನಂತರ ಏನೊಂದು ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿ ಅನುಮತಿ ಪಡೆದು ಆತನನ್ನ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ, ಅಂದ್ರೆ ಪರಪ್ಪನಗರ ಜೈಲಿನಿಂದ ಬೇರೊಂದು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಒಂದಷ್ಟು ಪ್ಲಾನ್ ಮಾಡ್ತಾ ಇರುವಂತದ್ದು. ಈ ಪೈಕಿ ಏನೊಂದು ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಪ್ಲಾನ್ ಇದೆ. ಹಿಂದೆ ಕೂಡ ದರ್ಶನ್ ವಿಚಾರವಾಗಿ ರಾಜಚಿತ್ಯ ಪಡೆದಂತಹ ವಿಚಾರವಾಗಿ ದರ್ಶನ್ ಅನ್ನು ಕೂಡ ಪರಪ್ಪನಗರ ಜೈಲಿನಿಂದ ಬೇರೆಡೆ ಶಿಫ್ಟ್ ಮಾಡಲಾಗಿತ್ತು. ಅದೇ ರೀತಿಯಲ್ಲಿಯೇ ಈ ತರುಣ್ ಕೊಂಡಾರನನ್ನು ಕೂಡ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡ್ತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.